ನಮಸ್ಕಾರ. ವ್ಯವಸ್ಥೆ ಇವತ್ತಿನ ಸರ್ಕಾರ ವ್ಯವಸ್ಥೆ ಭ್ರಷ್ಟಾಚಾರದಲ್ಲಿ ಮುಳುಗೋಗಿ ಪ್ರತಿದಿನ ಭ್ರಷ್ಟಾಚಾರದ ಪ್ರತಿಬಿಂಬಗಳಾಗಿ ಸರ್ಕಾರಿ ನೌಕರರು, ಪೊಲೀಸರು, ಸಾಕಷ್ಟು ಜನ, ಸಾಕಷ್ಟು ಅಧಿಕಾರಿಗಳು ಸಾಲು ಸಾಲಾಗಿ ಭ್ರಷ್ಟಾಚಾರದಲ್ಲಿ ಸಿಕ್ಕಾಕೊಂಡು ಪ್ರತಿದಿನ ಲೋಕಾಯುಕ್ತ ಟ್ರಾಪಲ್ಲಿ ಲಂಚ ಇಸ್ಕೊಬೇಕಾರೆ ಜೈಲು ಸೇರಿರೋದು ಅದೊಂದು ಕಡೆ ಆಯಿತು ಅಂತಂದರೆ, ನೆನ್ನೆ ವಿಧಾನಸಭೆಯಲ್ಲಿ ಹೋಗಲಿ ವ್ಯವಸ್ಥೆ ಸರ್ಕಾರ ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ, ನಾವು ಬದಲಾವಣೆ ಮಾಡೋಕ್ಕಾಗಲ್ಲ, ಹೋಗ್ಲಿ ತಿನ್ನ ತರಕಾರಿ ಆದರೂ ವಿಷಮುಕ್ತವಾಗಿದೆಯಾ ಅಂತಂದರೆ ನೋ. ನೆನ್ನೆ ವಿಧಾನಸಭೆಯಲ್ಲಿ ಚರ್ಚೆನಲ್ಲಿ ಬೆಂಗಳೂರಿಗೆ ಬರ್ತಾ ಇರೋಂಥ ತರಕಾರಿಗಳಲ್ಲಿ ಸೆಂಟ್ರಲ್ ಪೊಲ್ಯೂಷನ್ ಬೋರ್ಡ್ ಒಂದು ಕಮಿಟಿನ ರಚನೆ ಮಾಡಿ ಬೆಂಗಳೂರು, ಚಿಕ್ಕಬಳ್ಳಾಪುರ, ಕೋಲಾರದ ತರಕಾರಿಗಳನ್ನು, ನಾವು ತಿನ್ನುವಂಥ ತರಕಾರಿಗಳನ್ನು ಟೆಸ್ಟ್ ಮಾಡಿದರೆ ಮ್ಯಾಕ್ಸಿಮಮ್ ಎಲ್ಲ ತರಕಾರಿಗಳಲ್ಲೂ ಕೂಡ ಲೆಡ್ ಅಂಶ, ವಿಷಕಾರಿ ಅಂಶಗಳು ಪತ್ತೆಯಾಗಿದೆ. ದಟ್ ಈಸ್, ನಾವು ತಿಂತಾ ಇರೋಂಥ ತರಕಾರಿ ತಿನ್ನಲು ಯೋಗ್ಯವಲ್ಲ. ಓಕೆ, ಏನು ತಿನ್ನೋಣ? ಓಕೆ, ಹಾಲು. ನೆನ್ನೆ ಹಾಲಿನ ಬಗ್ಗೆ ಚರ್ಚೆ ಆಗಿದೆ. ಎಷ್ಟೋ ಜನ ಹೇಳಿದ್ರು KMF ನಮ್ಮ ಬ್ರ್ಯಾಂಡು, KMF ನಮ್ಮ ಬ್ರ್ಯಾಂಡ್, ಅಮೂಲ್ ಗುಜರಾತ್ ಬ್ರ್ಯಾಂಡು. ನಾವು ಬ್ರ್ಯಾಂಡ್ ಬಗ್ಗೆ ಮಾತಾಡ್ತಾ ಇಲ್ಲ, ಅಲ್ಲಿ ಬ್ರ್ಯಾಂಡ್ ಎಲ್ಲ ಇಂಪಾರ್ಟೆಂಟು. ನಾವು ಕೊಡ್ತಾ ಇರೋಂಥ ಕಾಸಿಗೆ ಕಲಬೆರಕೆ ಮುಕ್ತವಾದಂಥ ಆಹಾರ ಸಿಗ್ತಾ ಇದೆಯಾ? ಕಲಬೆರಕೆ ಮುಕ್ತವಾದಂಥ ತರಕಾರಿ ಸಿಗ್ತಾ ಇದೆಯಾ? ಹಣ್ಣು ಸಿಗ್ತಾ ಇದೆಯಾ? ಸಿಕ್ಕಲ್ಲ ಅಂತಂದ್ರೆ ನೀವು ತಿಂತಾ ಇರೋದು ವಿಷ. ಇವತ್ತು ನಾನು ಪ್ರತಿ ಬಾರಿ ವಿಡಿಯೋ ಮಾಡಿದಾಗ ಹೇಳ್ತಾ ಇದ್ದೀನಿ, ಬೆಂಗಳೂರಲ್ಲಿ ಎವ್ರಿ ಥರ್ಡ್ ಹೌಸ್ ಈಸ್ ಎ ಕ್ಯಾನ್ಸರ್ ಪೇಷಂಟ್ ಅಥವಾ ಕ್ಯಾನ್ಸರ್ ಪೇಷಂಟ್ ಆಗುವಂಥ ಎಲ್ಲ ಲಕ್ಷಣಗಳಿರುವಂಥ ವ್ಯಕ್ತಿಗಳು ಜೀವನ ಮಾಡ್ತಾ ಇದ್ದಾರೆ. ಬೆಂಗಳೂರು ತುಂಬಾ ಕ್ಯಾನ್ಸರ್ ಅನ್ನೋದು ಒಂದು ದೊಡ್ಡ ಪೀಡಕವಾಗಿ ಆಗ್ತಾ ಇದೆ. ಕಾರಣ ಇಷ್ಟೇನೆ, ನಾವು ತಿಂತಾ ಇರುವಂಥ ಹಾಲಾಗಿರ್ಬೋದು ಅಥವಾ ಕುಡಿತಾ ಇರುವಂಥ ಹಾಲಾಗಿರ್ಬೋದು, ಆಲ್ಕೋಹಾಲ್ ಮೋಸ್ಟ್ಲಿ ಕಲಬೆರಕೆ ಮುಕ್ತ ಆಗಿರ್ಬೋದು. ಬಟ್ ಮಿಕ್ಕಿದೆಲ್ಲವೂ ಕೂಡ, ಯಾಕಂದ್ರೆ ಸರ್ಕಾರನೇ ನಿನ್ನೆ ವಿಧಾನಸಭೆಯಲ್ಲಿ ಕೇಳಿದಂಥ ಪ್ರಶ್ನೆಗಳಿಗೆ ಉತ್ತರ ಮುಖದಲ್ಲಿ ಬೆಂಗಳೂರಿಗೆ ಬರ್ತಾ ಇರುವಂಥ ಯಾವುದೇ ತರಕಾರಿ ಟೆಸ್ಟ್ ಆಗ್ತಾ ಇಲ್ಲ. ನಾನು ಬೆಂಗಳೂರಿಗೆ ಸೀಮಿತ ಮಾಡ್ಕೊಂಡು ಹೇಳ್ತಾ ಇಲ್ಲ, ಕರ್ನಾಟಕದಲ್ಲಿ ಎಲ್ಲಿ ಯಾರೇ ಏನೇ ತಿಂತಾ ಇದ್ರು ಕೂಡ ಯಾವುದೇ ತರಕಾರಿ, ಕೋಳಿ ಮಾಂಸ, ಯಾವುದು ಹಣ್ಣುಗಳು ಯಾವುದೂ ಕೂಡ ಟೆಸ್ಟ್ ಆಗಿಲ್ಲ. ಅದರಲ್ಲಿ ಎಷ್ಟು ಲೆಡ್ ಇದ್ರೂ ಕೂಡ ಜನಗಳು ಗೊತ್ತಾಗ್ತಾ ಇಲ್ಲ. ದೇರ್ ಇಸ್ ನೋ ಮೆಕ್ಯಾನಿಸಮ್, ಒಂದು ವ್ಯವಸ್ಥೆ ಅನ್ನೋದಿಲ್ಲ. ನಾವು ಕೊಡ್ತಾ ಇರೋಂಥ ಹಣ್ಣಾಗಿರ್ಬೋದು, ಹಣ ಕೊಡ್ತಾ ಇರೋಂಥ ಹಣ್ಣಾಗಿರ್ಬೋದು, ತರಕಾರಿ ಆಗಿರ್ಬೋದು, ಹಾಲಾಗಿರ್ಬೋದು, ಇದು ಶುದ್ಧವಾಗಿದೆಯಾ? ಇದನ್ನ ಕುಡಿದ್ರೆ ನಾವು ಬದುಕ್ತೀವಾ? ಇದನ್ನ ತಿಂದ್ರೆ ನಾವು ಬದುಕ್ತೀವಾ? ನಾವು ನಮ್ಮ ಮಕ್ಕಳು ಬದುಕ್ತೀವಿ ಅನ್ನೋದಕ್ಕೆ ದೇರ್ ಇಸ್ ನೋ ಮೆಕ್ಯಾನಿಸಮ್. ಸರ್ಕಾರ ಖುದ್ದು ಒಪ್ಪಿಕೊಂಡಿದೆ, ಈ ಯಾವುದೇ ಹಣ್ಣುಗಳನ್ನ, ಯಾವುದೇ ತರಕಾರಿಗಳನ್ನ, ಯಾವುದೇ ನಾವು ತಿಂತಾ ಇರೋಂಥ ಹಾಲಿನ ಬಗ್ಗೆ ಮಾತಾಡಿದಾಗ ಲಾಸ್ಟ್ ಟೈಮ್ ನಾವು ಹೇಳಿದ್ವಿ, KMF ಹಾಲನ್ನು ತಗೊಂತೀವಿ ಅಂತಂದ್ರೆ ಐ ಆಮ್ ನಾಟ್ ಟಾರ್ಗೆಟಿಂಗ್ KMF. ನಮ್ಗೆ ಯಾವುದೇ ಹಾಲಾಗ್ಲಿ, ಅದು ಅಮೂಲ್ ಆಗ್ಲಿ, ಡೂಡ್ಲಾಗ್ಲಿ, ಇನ್ನೊಬ್ಬ ಆಗಿರ್ಲಿ, ಯಾವನೇ ಆಗಿರ್ಲಿ, ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಸೆಂಟ್ರಲ್ಲಿ ಮಾರಂಗಿತ್ತು ಅಂತಂದ್ರೆ ಹಾಲಿನ ಕೇಂದ್ರಗಳಲ್ಲಿ ಟೆಸ್ಟಿಂಗ್ ಲ್ಯಾಬ್ಗಳನ್ನ ಹಾಕಬೇಕು. ಯಾಕಂದ್ರೆ ನಾವು ಕುಡಿತಾ ಇರೋಂಥ ಹಾಲು ಕಲಬೆರಕೆ ಮುಕ್ತವಾಗಿದೆಯಾ? ಇದನ್ನ ಹಾಕಿದಾಗ ಸಾಕಷ್ಟು ಜನ ಹೇಳಿದ್ರು, ಇಲ್ಲ ಇದು KMFಗೆ ಡ್ಯಾಮೇಜ್. ವಿ ಆರ್ ನಾಟ್ ಡ್ಯಾಮೇಜಿಂಗ್, KMFಗೂ ಡ್ಯಾಮೇಜ್ ಮಾಡ್ತಾ ಇಲ್ಲ, ನಾವು ದೂದ್ಲಾಗೂ ಡ್ಯಾಮೇಜ್ ಮಾಡ್ತಾ ಇಲ್ಲ. ನಾವು ಕೇಳ್ತಾ ಇರೋದು ನಮ್ಮ ಹಕ್ಕು. ಸಂವಿಧಾನದ ಆರ್ಟಿಕಲ್ 21 ಪ್ರಕಾರ ನಮಗೆ ಒಳ್ಳೆ ಗಾಳಿ, ಒಳ್ಳೆ ವಾತಾವರಣ, ಒಳ್ಳೆಯ ವಿಷಮುಕ್ತವಾದಂಥ ಊಟ, ಹಾಲನ್ನ ತಿನ್ನುವಂತ ಹಕ್ಕು, ಕುಡಿಯುವಂತ ಹಕ್ಕು ನಮ್ಗೆ ಸಂವಿಧಾನ ಕೊಟ್ಟಿದೆ. ನಮ್ಗೆ ಯಾವ ಸರ್ಕಾರ ಕೊಡ್ಬೇಕಾಗಿಲ್ಲ. ಬಟ್ ಇವತ್ತು ನಾವು ತಿಂತರೋದು ಎಲ್ಲದೂ ಕೂಡ ವಿಷಭರಿತವಾಗಿದೆ ಅಂತ ಸೆಂಟ್ರಲ್ ಪೊಲ್ಯೂಷನ್ ಬೋರ್ಡ್ ಟೆಸ್ಟಿಂಗ್ ಅಲ್ಲಿ ತರಕಾರಿಗಳು ವಿಷಭರಿತವಾಗಿದೆ, ಹಾಲು ಕಲಬೆರಕೆ ಆಗಿದೆ ಅಂತ ಇವರೇ ಹೇಳ್ತಾ ಇದ್ದಾರೆ. ನಾವ್ ಹೇಳ್ತಾ ಇಲ್ಲ. ನಾವು ಲಾಸ್ಟ್ ಟೈಮ್ ಪ್ಲಾಸ್ಟಿಕ್ ಅಲ್ಲಿ ನಮಗೆ ಹಾಲನ್ನ ಬಂದ್ ಮಾಡಿ ನಮಗೆ ಬಾಟ್ಲಲ್ಲಿ ಕೊಡಿ ಅಂತ ನಾನು ಕೂಡ ಪೋಸ್ಟ್ ಹಾಕಿದ್ದೆ. ಅತಿ ಹೆಚ್ಚಿನ ಶೇರ್ ಆಗಿದ್ದು 9.5 lakhs ವ್ಯೂಸ್ ಆಗಿತ್ತು. 2 ದಿನಗಳಲ್ಲಿ ಒಂದು ಪೋಸ್ಟ್ 9.5 ಲಕ್ಷ ಜನ ನೋಡಿದ್ರು. ನಮಗೆ ಇವತ್ತು ನಮ್ಗೆ ಮೂರೂ ಪಕ್ಷಗಳ ಬಗ್ಗೆ ನಮ್ಗೆ ಬೇಡ, ನಮ್ಗೆ ಅಟ್ಲೀಸ್ಟ್ ತಿಂತಾ ಇರುವಂತ ತರಕಾರಿ ಆಗಿರ್ಬೋದು, ಹಣ್ಣಾಗಿರ್ಬೋದು, ಅಥವಾ ನಾವು ಸೇವನೆ ಮಾಡ್ತಾರಂತ ಆಹಾರ ಆಗಿರ್ಬೋದು ವಿಷಮುಕ್ತವಾಗಿದ್ಯಾ ಅಂತಂದ್ರೆ ಇಲ್ಲ. ವಿಷ ಇದೆ ಅಂತ ಬೋರ್ಡ್ಗಳು ಹೇಳ್ತಾ ಇದೆ. ಎಸ್, ನಾವು ಅದನ್ನ ಟೆಸ್ಟ್ ಮಾಡ್ತಾ ಇಲ್ಲ, ಅದನ್ನ ಹಂಗೆ ಮಾರಾಟ ಮಾಡಕ್ ಬಿಟ್ಟಿದ್ವಿ. ಮುಂದಿನ ದಿನಗಳಲ್ಲಿ
ಬೆಂಗಳೂರಲ್ಲಿ ಡಿ ಕೆ ಶಿವಕುಮಾರ್ ಹತ್ರ ಮಾತಾಡಿ ಅದನ್ನೇನಾದ್ರೂ ಮಾಡಕ್ಕೆ ಸರ್ಕಾರ ಪ್ರಯತ್ನ ಬೀಳ್ತಾರೆ. ಜಸ್ಟ್ ಇಮ್ಯಾಜಿನ್, ನಾವು ತಿಂತಾ ಇರುವಂತ, ನಾವು ಕುಡಿತಾ ಇರುವಂತ ಹಾಲು 3,000 ಅಡಲ್ಟ್ರೇಷನ್ ಕೇಸಸ್ KMF, ಖುದ್ದು KMF ಗೆ ಹಾಲು ಸಪ್ಲೈ ಮಾಡ್ತಾ ಇರುವಂತ ಹಾಲಲ್ಲಿ ಸಕ್ಕರೆ ಮತ್ತೆ ಉಪ್ಪು ಅಂತ ಹೇಳ್ತಾರೆ. ಐ ಫೀಲ್ ಉಪ್ಪು ಅನ್ನೋದಕ್ಕಿಂತ ಯೂರಿಯಾ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ಊರುಗಳ ಕಡೆ ಈ ಹಾಲನ್ನ ಟೆಸ್ಟ್ ಮಾಡುವಂತ ಟೆಸ್ಟೋಮೀಟರ್ ಅಲ್ಲಿ ನೀರ್ ಹಾಕಿದ್ರೆ ಗೊತ್ತಾಗುತ್ತೆ ಅಂತ ಎಷ್ಟೋ ಜನ ಯೂರಿಯಾನ ಮಿಕ್ಸ್ ಮಾಡಿ ಕೊಡ್ತಾರೆ. ಇದನ್ನ ಕುಡಿಯೋಂಥವ್ರು ಯಾರು? ಅಲ್ಟಿಮೇಟ್ಲಿ ನಾವು ಬೆಳಗ್ಗೆ ಕಾಫಿನೋ ಟೀನೋ ಅಥವಾ ಏನೋ ಒಂದು ಮಕ್ಕಳಿಗೆ ಹಾಲು ಅಂತ ಕೊಡ್ತೀವಿ. ಇದು ವಿಷಯವಾಗಿಬಿಟ್ರೆ ನಾವು ಟ್ಯಾಕ್ಸ್ ಕಟ್ಟಿ ದೇಶದ್ದು 200 ಲಕ್ಷ ಕೋಟಿ ಸಾಲ, ರಾಜ್ಯದ್ದು 8 ಲಕ್ಷ ಕೋಟಿ ಸಾಲ. ಇವ್ರುಗಳು ಬೆಳಗ್ಗೆ ಇದ್ರೆ ಭ್ರಷ್ಟಾಚಾರ ಮಾಡಿ ಇವ್ರ ಅಪ್ಪಂದೇ ಆಸ್ತಿ ತರ ಸಿಕ್ಕಾಕೊಂತಾರೆ, ಲೋಕಾಯುಕ್ತ ಟ್ರಾಪಲ್ ಸಿಕ್ಕಾಕೊಂತಾರೆ, ಭ್ರಷ್ಟಾಚಾರ ಕೊಲ್ಲಂ ಮಾಡ್ತಾರೆ. ನಾವ್ ಯಾರು ಕೇಳಂಗಿಲ್ಲ. ಹೋಗ್ಲಿ, ನಾವು ತಿಂತಾ ಇರುವಂತ ಅನ್ನ ಆಗಿರ್ಬೋದು, ತಿಂತಾ ಇರುವಂತ ಸೇವನೆ ಮಾಡ್ತಾ ಇರುವಂತ ಬೆಂಗಳೂರಿನ ವಿಷದ ನೀರನ್ನ KC ವ್ಯಾಲಿ ಅನ್ನೋ ಹೆಸರಲ್ಲಿ ಈ ರಾಜಕಾರಣಿಗಳು, ಈ ವಲ್ಸ್ ರಾಜಕಾರಣಿಗಳು ಬೆಂಗಳೂರಲ್ಲಿ 1250 ಕೆರೆಗಳನ್ನ ತಿಂದಾಕಿದ್ರು. ಇಡೀ ಕರ್ನಾಟಕದಲ್ಲಿ 41,000 ಕೆರೆಗಳಿತ್ತು, 11,000 ಕೆರೆಗಳನ್ನ ತಿಂದಾಕವ್ರೆ. 11,000 ಕೆರೆಗಳನ್ನ ರಾಜ್ಯದಲ್ಲಿ ತಿಂದಾಕಿದ್ರು. ಬೆಂಗಳೂರಲ್ಲಿ 1250 ಕೆರೆಗಳನ್ನ ತಿಂದಾಕಿದ್ರು. ಇರೋಬರ ಕೆರೆಗಳಲ್ಲೆಲ್ಲ ಇರೋಬರ ಹೊರ ರಾಜ್ಯದವರಿಗೆ ಕರ್ಕೊಂಬಂದು ಇರೋಬರ ಬೆಂಗಳೂರಲ್ಲಿ ಇರೋ ಎಂಟೈರ್ ಜಾಗಗಳನ್ನ, ಅಪಾರ್ಟ್ಮೆಂಟ್ಗಳು, ಮಾಲ್ಗಳನ್ನ ಕಟ್ಟಿ ಸಂಪೂರ್ಣವಾಗಿ ವಿಷ ಮಾಡಿಟ್ಟಿದ್ದಾರೆ. ಇವತ್ತು ಬೆಂಗಳೂರಿನ ವಿಷ 1.4 ಲಕ್ಷ ಜನರ ಗಲೀಜಾಗಿರ್ಬೋದು, ಟಾಯ್ಲೆಟ್ ಆಗಿರ್ಬೋದು, ಸ್ಯಾನಿಟರಿ ಆಗಿರ್ಬೋದು, 15,000 ಇಂಡಸ್ಟ್ರಿಯಲ್ ಯೂನಿಟ್ಗಳು ಲಗ್ಗೆರಿನಲ್ಲಿ ಏನಿದೆ ಎಂಟೈರ್ ವಿಷವನ್ನ ಕೊಡ್ತದೆ. ಯಾವುದು ಕೂಡ STP ಆಗುತ್ತೋ ಇಲ್ಲ ಗೊತ್ತಿಲ್ಲ, ಎಲ್ಲದನ್ನು ತಗೊಂಡೋಗಿ ಕೆರೆಗಳಿಗೆ ಬಿಟ್ಟಿದ್ದಾರೆ. ಬೆಂಗಳೂರು ಕೆರೆಗಳು ಫುಲ್ ವಿಷ ಇದೆ. ಇವತ್ತು ನಾವು ಉಸಿರಾಡಬೇಕಾದ್ರೂ ಕೂಡ ಇನ್ನೊಂದು 4-5 ವರ್ಷ ಹೋದ್ರೆ, ನಾನು ಇವತ್ತು ಹೇಳ್ತಾ ಇದ್ದೀನಿ, ಬರ್ದಿಟ್ಕೊಳ್ಳಿ, ನೀವು ಈ ರಾಜಕಾರಣಿಗಳನ್ನ, ಈ ಭ್ರಷ್ಟಾಚಾರ ವ್ಯವಸ್ಥೆನ, ಈ ಒಂದು ಪೊಲ್ಯೂಷನ್ ಆಗಿರೋ ವ್ಯವಸ್ಥೆನ ನೀವು ಯಾರು ಕೂಡ ಚೇಂಜ್ ಮಾಡಕ್ ಇಷ್ಟಪಟ್ಟಿಲ್ಲ ಅಂತಂದ್ರೆ ದ ಡೇಸ್ ಆರ್ ನಾಟ್ ಫಾರ್. ನೀವು ನಿಮ್ಮ ಮಕ್ಕಳು ಮಾಸ್ಕ್ ಹಾಕೊಂಡು ಬೆಂಗಳೂರು, ಎಸ್ಪೆಷಲಿ ಬೆಂಗಳೂರಂತೂ ಸರ್ವನಾಶ ಮಾಡಿಟ್ಟಿದ್ದಾರೆ. ಈ ಒಂದು ವ್ಯವಸ್ಥೆಗೆ ಬೆಂಗಳೂರು ಬಂದಿದೆ. ಬೆಂಗಳೂರಲ್ಲಿ ಇರೋ ಕೆರೆಗಳೆಲ್ಲ ವಿಷ ಮಾಡಿಟ್ಟಿದ್ದಾರೆ. ಕಾರಣ ಯಾಕೆ ಅಂತಂದ್ರೆ ಭ್ರಷ್ಟಾಚಾರ. ನಾವು ಪದೇ ಹೇಳ್ತೀವಿ, 224 MLAಗಳು ಯಾವೋನು ಅಂತ ಬಳಸ್ತಾ ಇದೀವಿ. ಕಾರಣ ಯಾಕೆ ಅಂತಂದ್ರೆ ದೇ ಆರ್ ನಾಟ್ ವರ್ಕಿಂಗ್ ಫಾರ್ ದ ಪೀಪಲ್ ಆಫ್ ಕರ್ನಾಟಕ. ಈ ಕರ್ನಾಟಕದ ಜನರಿಗೆ ಅವ್ರು ಕೆಲಸ ಮಾಡ್ತಾ ಇಲ್ಲ. ಇವತ್ತು ಬೆಂಗಳೂರು ಒಂದೇ ವಿಷ ಅಲ್ಲ, ಬೆಂಗಳೂರಿನ ವಿಷದ ನೀರನ್ನ ತಗೊಂಡೋಗಿ ಕೋಲಾರಕ್ಕೆ ಬಿಟ್ಟಿದ್ದಾರೆ, ಚಿಕ್ಕಬಳ್ಳಾಪುರಕ್ಕೆ ಬಿಟ್ಟಿದ್ದಾರೆ. ಚಿಕ್ಕಬಳ್ಳಾಪುರಲ್ಲಿ ಅತಿ ಹೆಚ್ಚಿನ ಕ್ಯಾನ್ಸರ್ ಜಾಸ್ತಿ ಆಗಿದೆ. ಗೊತ್ತಿಲ್ಲ ಕೋಲಾರ ಕತೆ ಹೆಂಗೆ ಅಂತ. ಬಟ್ ಅವ್ರಿಗೆ ಏನು ಅಂತಂದ್ರೆ ಅಲ್ಲಿ ಒಣ ಭೂಮಿಗಳಲ್ಲಿ ಈ ಬೆಂಗಳೂರಿನ ವಿಷ ನೀರನ್ನು ತಗೊಂಡೋಗಿ ಬಿಟ್ಟು ಕನಿಷ್ಠ ಅಲ್ಲಿ ಬೋರ್ವೆಲ್ಗಳಲ್ಲಿ ನೀರು ಬಂದಿದೆ ಅಂತ ಅಟ್ಲೀಸ್ಟ್ ಮುಂಚೆ ಒಳ್ಳೆ ನೀರಿಂದ ತರಕಾರಿ ಬೆಳೆದು ಅಟ್ಲೀಸ್ಟ್ ಅವ್ರು ಆರಾಮಾಗಿದ್ರು. ಇವತ್ತು ಬೆಂಗಳೂರಲ್ಲಿ ಕ್ಯಾನ್ಸರ್ ಅನ್ನೋದು ಕಾಮನ್ ಆಗ್ಬಿಟ್ಟಿದೆ. ಇವತ್ತು ಅದೇ ಕೋಲಾರ ಆಗಿರೋದು, ಚಿಕ್ಕಬಳ್ಳಾಪುರ ಆಗಿರೋದು ಈಕ್ವಲ್ ಟು ಬೆಂಗಳೂರಿನ ಈ ಗಲೀಜ್ ನೀರನ್ನ ತಗೊಂಡೋಗಿ ಚಿಕ್ಕಬಳ್ಳಾಪುರಕ್ಕೆ ಬಿಟ್ಟು, ಬಿಲೀವ್ ಇಟ್ ಆರ್ ನಾಟ್, ಐ ಓಪನ್ಲಿ ಕನ್ಫೆಸ್, ನಮ್ಮ ಮನೆಯಲ್ಲಿ ಬೆಂಗಳೂರು, ಚಿಕ್ಕಬಳ್ಳಾಪುರ, ಕೋಲಾರ ತರಕಾರಿನ ನಾವು ತಗೊಳದೇ ಇಲ್ಲ. ಎಲ್ಲೂ ಬೈ ಮಿಸ್ಟೇಕ್ ನಾವು ತರಕಾಗಿಲ್ಲ ಅಂತಂದ್ರೆ ನಮ್ಮ ಮನೆಯಲ್ಲಿ ನಾವು ಬಳಸೋದು ಮೂರು ಡಿಸ್ಟ್ರಿಕ್ಟಿನ ವಿಷದ ಪದಾರ್ಥಗಳನ್ನ ನಾವು ಬಳಸೋದಿಲ್ಲ. ಯಾಕಂದ್ರೆ ನಾವು ಜೀವಂತವಾಗ ಅಂತಿದೀವಿ. ಯಾವನನ್ನ ತಿಂದ್ಕೊಂಡು ಸಾಯ್ಕೊಂಡು ನಾವೇನು ಮಾಡಕ್ಕಾಗಲ್ಲ. ಯಾಕಂದ್ರೆ ನಿಮ್ಮ ಕರ್ಮ, ನೀವುಗಳ ಓಟ್ ಹಾಕಿರೋಂತ ಈ ಒಂದು ಉಸಿರು ಒಳ್ಳಿ ರಾಜಕಾರಣಿಗಳು ಇವತ್ತು ಭೂಮಿನ ವಿಷ ಮಾಡಿಟ್ಟಿದ್ದಾರೆ. ಕುಡಿಯೋ ನೀರು ವಿಷ ಆಗಿದೆ. 3,000 ಕೇಸಸ್ KMF ಅಲ್ಲಿ 3,000 ಅಡಲ್ಟ್ರೇಷನ್ ಕೇಸಸ್, ಅಂದ್ರೆ ಕಲಬೆರಕೆ ಕೇಸುಗಳು ಇವರೇ ನೆನ್ನೆ ಅಸೆಂಬ್ಲಿನಲ್ಲಿ ಒಪ್ಕೊಂಡಿದ್ದಾರೆ. 3,000 ಕೇಸಸ್ ಅಡಲ್ಟ್ರೇಷನ್ ಕೇಸು, ಕಲಬೆರಕೆ ಕೇಸುಗಳು ಇವರೇ ಫೈಲ್ ಮಾಡಿದ್ದಾರೆ ಅಂತ ಹೇಳಿ ಆ ಹಾಲಿನ ವಿಚಾರದಲ್ಲಿ ಒಪ್ಕೊಂಡಿದ್ದಾರೆ. ಬೆಂಗಳೂರಿಗೆ ಬರ್ತಾ ಇರುವಂತ ವಿರೋಧ ಪಕ್ಷದವರು ವಿಷದ ತರಕಾರಿಗಳನ್ನ ಏನ್ ಮಾಡಬೇಕು ಅಂತ ಕೇಳಿದ್ರೆ ಸರ್ಕಾರ ಹೇಳಿದೆ ಅದಕ್ಕೊಂದು ಟೆಸ್ಟಿಂಗ್ ನಾವು ಯೋಚನೆ ಮಾಡ್ತೀವಿ. ಬೆಂಗಳೂರು ಇನ್ಚಾರ್ಜ್ ಡಿ ಕೆ ಶಿವಕುಮಾರ್ಗೆ ಇದನ್ನೆಲ್ಲ ನೋಡಕ್ಕೆ ಎಲ್ಲಿ ಬಿಸಿ ಇದೆ. ಸದಾಶಿವನಗರದಲ್ಲಿ ಮನೆ, ಓಡಾಡಕ್ಕೆ ಹೆಲಿಕಾಪ್ಟರ್, 1,000 ಕೋಟಿ ಡಿಕ್ಲರೇಷನ್, CM ಆಗ್ಬೇಕು ಅನ್ನೋ ಆಸೆ. ಅಯ್ಯಪ್ಪನಿಗೆ ಬೆಳಗ್ಗೆ CM ಆಗೋದ್ ಬಿಟ್ರೆ ನೋಡ್ರಿ ಎಂತ ರಾಜಕಾರಣಿಗಳಿಗೆ 224 MLAಗಳಲ್ಲಿ, MP ಗಳಲ್ಲಿ ನಿಮಗೆ ಕೆಲಸ ಮಾಡಕ್ಕೆ ಯೋಗ್ಯ ಇರೋ ಅಂತನೋ ಅಥವಾ ಮನ್ಸಿರೋ ಅಂತನೋ ಒಬ್ಬನೂ ಕೂಡ ಇಲ್ಲ. ನಿಮ್ಗಳಿಗೆ ಬೆಳಗ್ಗೆ ಇದ್ರೆ ಕಾಂಗ್ರೆಸ್, BJP ಅಣ್ಣ ಆಗ್ಬೇಕು, ಅಪ್ಪ ಆಗ್ಬೇಕು, ಇನ್ನೊಬ್ಬ ಆಗ್ಬೇಕು. ಬಟ್ ತಿಂತಾ ಇರೋದು, ಕುಡಿತಾ ಇರೋದು ಎಲ್ಲ ವಿಷ. ಈ ತರ ವಿಷದ ಗಾಳಿಯನ್ನ ತಿಂದು, ವಿಷದ ತರಕಾರಿಯನ್ನ ತಿಂದು, ಹಾಲು ಕೂಡ ಕಲಬೆರಕೆ ಆಗಿದೆ ಅಂತ ಇವರೇ ಒಪ್ಕೊಂಡಿದ್ದಾರೆ. ಇದು ನಾನು ಹೇಳ್ತಾ ಇಲ್ಲ, ನಾನು ಯಾವುದೇ ಕಾರಣಕ್ಕೂ ಇದನ್ನ ಹೇಳ್ತಾ ಇಲ್ಲ. ಅಸೆಂಬ್ಲಿನಲ್ಲಿ ಖುದ್ದು ಸರ್ಕಾರ ಹೇಳಿದೆ 3,000 ಕೇಸಸ್ ಕಳೆದ 1 ವರ್ಷದಲ್ಲಿ
ಕಲಬೆರಕೆ ಕೇಸುಗಳು ಸಿಕ್ಕಾಕೊಂಡಿದೆ. ಆ ಕಲಬೆರಕೆ ಕೇಸಲ್ಲಿ ಸಿಕ್ಕಾಕೊಂಡಂತ ಹಾಲಲ್ಲಿ ಸಕ್ಕರೆ, ಉಪ್ಪು ಅಂತ ಹೇಳ್ತಾರೆ. ನನಗೆ ಉಪ್ಪು ಅನ್ನೋದು ಡೌಟು, ಯಾಕಂದ್ರೆ ಉಪ್ಪು ಹಾಕಿದ್ರೆ ಹಾಲು ಒಡೆದೋಗುತ್ತೆ ಅಂತ ನಾವು ಒಂದು ಕಾಮನ್ ಸೆನ್ಸ್ ಯೂರಿಯಾ ಮಿಕ್ಸ್ ಮಾಡಿಕೊಂಡು ಅದನ್ನ ತಗೊಂಬಂದು ಜನಗಳಿಗೆ ಕೊಡಿಸ್ತಾ ಇದ್ದಾರೆ. ಇದೆಲ್ಲ ಬದಲಾವಣೆ ಆಗಬೇಕು ಅಂತಂದ್ರೆ ರಾಜಕೀಯವಾಗಿ ನೀವು ಈ ಮೂರೂ ಪಕ್ಷಗಳನ್ನ ಬಿಟ್ಟು ನೀವು ನಿಮ್ಮ ಮಕ್ಕಳಿಗೋಸ್ಕರ ವೋಟ್ ಹಾಕಬೇಕಾರೆ ಸಿದ್ದರಾಮಯ್ಯ ಸಿಎಂ ಆಗ್ಬೇಕು, ಡಿ.ಕೆ. ಶಿವಕುಮಾರ್ ಸಿಎಂ ಆಗ್ಬೇಕು, ಯಡಿಯೂರಪ್ಪನ ಮಗನ್ ಸಿಎಂ ಆಗ್ಬೇಕು, ಕುಮಾರಸ್ವಾಮಿ ಆಗೋದ್ ಬಿಟ್ಟು ನನ್ನ ಮಕ್ಕಳಿಗೋಸ್ಕರ ವೋಟ್ ಹಾಕ್ತೀನಿ ಅಂತ ನೀವು ಯಾವತ್ತು ಡಿಸೈಡ್ ಮಾಡ್ಕೊಳ್ತಿರೋ ಈ ಭ್ರಷ್ಟಾಚಾರ, ಈ ಒಂದು ವ್ಯವಸ್ಥೆ, ಇದನ್ನ ತೊಳಿಲಿಕ್ಕೆ ಇನ್ನೊಂದು ಗೌರ್ಮೆಂಟ್ ನಮ್ಮಂತವ್ರು ಬಂದ್ರೆ 5 ವರ್ಷ ಬೇಕು. ನನ್ನಂತನೇನಾದ್ರೂ ನೆಕ್ಸ್ಟ್ ಬಂದ್ರೆ ಇದನ್ನ ತೊಳಿಲಿಕ್ಕೆ 5 ವರ್ಷ ಬೇಕು. ಇವ್ರು ಮಾಡಿರುವಂತ ಗಲೀಜನ್ ತೊಳಿಲಿಕ್ಕೆ, ಇವ್ರು ಮಾಡಿರುವಂತ ಸಾಲನ, ಇವ್ರು ಮಾಡಿರುವಂತ ಕಲಬೆರಕೆನ ಬರೀ ಹಾಲಲ್ಲಿ ತರಕಾರಿಗಳಲ್ರಿ, ರಾಜಕೀಯದಲ್ಲಿ ವ್ಯವಸ್ಥೆನಲ್ಲಿ ಇವತ್ತು ಆಡಳಿತದಲ್ಲಿ ಕಲಬೆರಕೆ ಆಗ್ಬಿಟ್ಬಿಟ್ಟಿದೆ. ಕಂಪ್ಲೀಟ್ ಆಗಿ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ. ಇವತ್ತು ಅಸೆಂಬ್ಲಿನಲ್ಲಿ ಹೋಮ್ ಮಿನಿಸ್ಟರ್ ಹೇಳ್ತಾರೆ 300 ಕೇಸ್ ಆದ್ರೇನೆ ಹೊಸ ಏನೋ ಪೊಲೀಸ್ ಸ್ಟೇಷನ್. ಯಾರಿಗ್ ಬೇಕು ಗುರು? ಯಾರಿಗ್ ಬೇಕು ಪೊಲೀಸ್ ಸ್ಟೇಷನ್? ಪೊಲೀಸ್ ಸ್ಟೇಷನ್ ಯಾರಿಗ್ ಬೇಕಾಗಿದೆ? ರಾಜ್ಯದ ಹೋಮ್ ಮಿನಿಸ್ಟರ್ ಹೇಳ್ತಾರೆ 12 ಹೊಸ ಪೊಲೀಸ್ ಸ್ಟೇಷನ್ ಓಪನ್ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಒಂದು ಹೊಸ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಓಪನ್ ಮಾಡಿಲ್ಲ, ಒಂದು ಹೊಸ ಶಾಲೆ ಓಪನ್ ಮಾಡಿಲ್ಲ ವಿತ್ ಇನ್ಫ್ರಾಸ್ಟ್ರಕ್ಚರ್, ಒಂದು ಕಾಲೇಜ್ ಓಪನ್ ಮಾಡಿಲ್ಲ, ಒಂದು ಯೂನಿವರ್ಸಿಟಿ ಓಪನ್ ಮಾಡಿಲ್ಲ, ಹೊಸ ಪೊಲೀಸ್ ಸ್ಟೇಷನ್ ಓಪನ್ ಮಾಡ. 12 ಪೊಲೀಸ್ ಸ್ಟೇಷನ್ ಸರ್ಕಾರದ ಕೊಡುಗೆ ಅಂತೆ. ಅದ್ರಲ್ಲಿ ಅವ್ನು ಯಾವನ ಇನ್ನೊಬ್ಬ ವಿರೋಧ ಪಕ್ಷದವನು ನಮ್ಮ ಏರಿಯಾಗ ಹೊಸ ಪೊಲೀಸ್ ಅದು 300 ಕೇಸ್ ಆದ್ರೆ, ಮತ್ತೆ ಹೋಮ್ ಮಿನಿಸ್ಟರ್ ಹೇಳ್ದೇನು ಗೊತ್ತಾ, 300 ಕೇಸ್ ವರ್ಷಕ್ಕಾದ್ರೆ ಯಾವನ ಅಂದ್ರೆ ಕ್ರೈಮ್ ಮಾಡಿ ಅಂತ ಇವ್ರೆ ಹೇಳ್ಕೊಡ್ತಾರೆ. ಹೋಮ್ ಮಿನಿಸ್ಟ್ರು 300 ಕೇಸ್ ಆದ್ರೆ ಅಲ್ಲಿ ಹೊಸ ಪೊಲೀಸ್ ಸ್ಟೇಷನ್ ಅಂತೆ. ಅಲ್ರಿ, ನೆದರ್ಲ್ಯಾಂಡ್ ಅನ್ನೋ ಕಂಟ್ರಿನಲ್ಲಿ ಪೊಲೀಸ್ ಸ್ಟೇಷನ್ಗಳನ್ನ ಕಡಿಮೆ ಮಾಡೋದು ಕಾರಣ ಯಾಕೆ ಅಂತಂದ್ರೆ ಅಲ್ಲಿನ ರಾಜಕಾರಣಿಗಳು, ಅಲ್ಲಿನ ಜನ ಕ್ರೈಮ್ ಮುಕ್ತವಾಗಿ ಆಡಳಿತ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ರು. ಜೈಲುಗಳನ್ನ ಮುಚ್ಚಂತ ನೆದರ್ಲ್ಯಾಂಡ್, ಪೊಲೀಸ್ ಸ್ಟೇಷನ್ ನ ಕ್ಲೋಸ್ ಮಾಡಿದಂತ ನೆದರ್ಲ್ಯಾಂಡ್, ಕ್ರೈಮ್ ಅನ್ನ ಕಡಿಮೆ ಮಾಡಿದಂತ ನೆದರ್ಲ್ಯಾಂಡ್ ಅಲ್ಲಿ ಇವತ್ತು ಬೆಳಗ್ಗೆ ಆದ್ರೆ ಪೊಲೀಸ್ ಸ್ಟೇಷನ್ಗಳು ಓಪನ್ ಮಾಡಿ ಲೂಟಿ ಮಾಡಕ್ಕೆ ಬಿಡ್ತಾ ಇರುವಂತ ಸರ್ಕಾರ. ನಮಗೆ ಕ್ರೈಮ್ ಕಡಿಮೆ ಆಗಬೇಕು, ಪೊಲೀಸ್ ಸ್ಟೇಷನ್ ಕಡಿಮೆ ಆಗಬೇಕೇ ಹೊರತು ಪ್ರತಿಯೊಂದು ಹಂತದಲ್ಲೂ ಪೊಲೀಸ್ ಸ್ಟೇಷನ್ ಓಪನ್ ಮಾಡ್ತಾರೆ. ಈ ರಾಜ್ಯದಲ್ಲಿ ಒಂದು ಹೊಸ ಯೂನಿವರ್ಸಿಟಿ ಓಪನ್ ಮಾಡಲ್ಲ, ಕಾಲೇಜ್ ಓಪನ್ ಮಾಡಲ್ಲ, ಗೌರ್ಮೆಂಟ್ ಶಾಲೆ ಒಳ್ಳೆ ಫೆಸಿಲಿಟಿ ಇರೋದು ಓಪನ್ ಮಾಡಲ್ಲ, ಪೊಲೀಸ್ ಸ್ಟೇಷನ್ ಓಪನ್ ಮಾಡಿ ಭ್ರಷ್ಟಾಚಾರಕ್ಕೆ ಕುಮ್ಮಕ್ ಕೊಡೋ ಅಂತ ಇಂಥ ದರಿದ್ರ ಸರ್ಕಾರಗಳು, ಇಂಥ ದರಿದ್ರ ವಿರೋಧ ಪಕ್ಷಗಳು ನೋಡ್ಕೊಂಡು ಓಟ್ ಹಾಕೊಂಡು ಇವತ್ತು ಕೂಡ ವಂಶಾಡಳಿತವನ್ನ ಜೀವಂತವಾಗಿ ಕರ್ನಾಟಕದಲ್ಲಿ ಇಡ್ಲಿಕ್ಕೆ ಎಲ್ಲರೂ ಪ್ರಯತ್ನ ಬೀಳ್ತಾ ಇದಾರೆ. ನಾನು ಮಲ್ಲಿದ್ ಹಾಕಿದೆ, ದಾವಣಗೆರೆ ಮಲ್ಲಿದ್ ಹಾಕಿದೆ. ಮಲ್ಲಿ ನೋಡಿದ್ರೆ ಮಲ್ಲಿ ಮಿನಿಸ್ಟ್ರು, ಅವ್ರ ತಂದೆ MLA ಆಗಿದ್ರು, ಅವ್ರ ವೈಫ್ MP, ಅವ್ರ ಮಗನ್ಗೆ ಇವತ್ತು ಟಿಕೆಟ್ ಕೊಡಬೇಕು ಅಂತ ಶಾಮನೂರು ಶಿವಶಂಕರಪ್ಪನ ಮಗ ಮಲ್ಲಿಕಾರ್ಜುನ್ ಓಡಾಡ್ತಾ ಇದ್ದಾರೆ. ಇರ್ಲಿಕ್ ಬಂತ್ರಿ ಕರ್ಮ. ಹಂಗಾರೆ ಏನು ದಾವಣಗೆರೆನಲ್ಲಿ ಮಲ್ಲಿಕಾರ್ಜುನ್ ಒಬ್ಬನೇ ನಾವು ಬುದ್ಧಿವಂತ, ಅವ್ರ ಫ್ಯಾಮಿಲಿಗೆ ದಾವಣಗೆರೆ ಬಡ್ಕೊಟ್ಟಿದ್ದೀವ? ಈಸ್ ದಿಸ್ ಎ ಪ್ರಜಾಪ್ರಭುತ್ವ? ಈ ದೇಶದಲ್ಲಿ ಒಂದು ಆದಿವಾಸಿ ಹೆಣ್ಮಗಳು ರಾಷ್ಟ್ರಪತಿ ಆದ ಒಬ್ಬ ಟೀಮ್ ಮಾಡ್ತಾ ಇದ್ದಾನು, 12 ವರ್ಷ ಆದ. ದಾವಣಗೆರೆ ನೋಡಿದ್ರೆ ಒಂದು ವಂಶಕ್ಕೆ ಸೀಮಿತವಾಗಿದೆ. ನಾನು ಜಮೀರ್ ಅಹಮದ್ ಖಾನ್ಗೆ ನಾನು ಸಪೋರ್ಟ್ ಮಾಡ್ತಾ ಇಲ್ಲ. ಈ ವಂಶಾಡಳಿತ, ಈ ವಂಶ ಪಾರಂಪರವಾಗಿ ಅಪ್ಪ MLA, ಮಗ ಮಿನಿಸ್ಟ್ರು, ಹೆಂಡತಿ MP, ಇನ್ನೊಬ್ಬ ಮಗನ್ಗೂ ಅವನಿಗೂ ಕೂಡ MLA ಕೊಡುವಂತ ವ್ಯವಸ್ಥೆ ಇದೆಲ್ಲ ಬದಲಾವಣೆ. ಯಾವತ್ತು ನಿಮಗೆ ಭ್ರಷ್ಟಾಚಾರ ಮುಕ್ತ ಆಗಬೇಕು. ವಿಷವಾದಂತ ತರಕಾರಿ ತಿಂತಾ ಇದ್ದಾರೆ ಬೆಂಗಳೂರಲ್ಲಿರೋರು, ಕೋಲಾರದಲ್ಲಿರೋರು, ಚಿಕ್ಕಬಳ್ಳಾಪುರದಲ್ಲಿರೋರು. ನೋಡ್ರಿ, ಮುಂಚೆ ತರಕಾರಿ ತಿನ್ನಿರಿ, ಇವತ್ತು ವಿಷಭರಿತವಾದಂತ ತರಕಾರಿ ತಿನ್ನೋ ಮಟ್ಟಕ್ಕೆ ನೀವೆಲ್ಲ ಬಂದ್ ನಿಂತಿದ್ದೀರಾ ಅಂತಂದ್ರೆ ನಿಜವಾಗಲೂ ಇದೊಂದು ದೊಡ್ಡ ಸಾಧನೆ ಅಂತ ಹೇಳ್ಬೇಕು. ಭ್ರಷ್ಟಾಚಾರ ಮುಕ್ತಕ ಬಿಟ್ಟಾಕಿ ನೀವು ತಿಂತಾರಂತ ಆಹಾರ ಕೂಡ ವಿಷಮುಕ್ತವಾಗಿಲ್ಲ. ಅಂತ ತರಕಾರಿನ, ಅಂತ ಹಣ್ಣುಗಳನ್ನ, ಅಂತ ಹಾಲು ಕೂಡ 3,000 ಕಲಬೆರಕೆ ಕೇಸುಗಳನ್ನ ಖುದ್ದು KMF, ಖುದ್ದು ಸರ್ಕಾರ ಮಂಡಿಸಿದೆ. ಎಸ್, ನಾವು ಹಿಡ್ಕೊಂಡಿದೀವಿ ಅಂದ್ರೆ ನೀವು ಕುಡಿತಾರಂತ ಹಾಲು ಕೂಡ ಕಲಬೆರಕೆ ಇರಬಹುದು, ಪಾಸಿಬಿಲಿಟೀಸ್ ಅಂತ ಹೇಳುತ್ತಾ ಈ ವ್ಯವಸ್ಥೆ ಬದಲಾವಣೆ ಆಗಬೇಕು ಅಂತಂದ್ರೆ ನೀವೇ ಬದಲಾಯಿಸ್ಕೊಳ್ಬೇಕು. ನಿಮ್ಮ ಯೋಚನೆ ಬದಲಾವಣೆ. ನಮಗೆ ನೀವು ಸಪೋರ್ಟ್ ಮಾಡಿದ್ರೂ ಸಂತೋಷ ಇಲ್ಲ, ಇದೇ 3 ಪಕ್ಷಗಳಿಗೆ ಸಪೋರ್ಟ್ ಮಾಡ್ಕೊಂಡಿದ್ರೂ ಸಂತೋಷ. ಇವತ್ತು ಬೆಂಗಳೂರಲ್ಲಿರೋ ಜನ, ಚಿಕ್ಕಬಳ್ಳಾಪುರದಲ್ಲಿರೋ ಜನ, ಮತ್ತೆ ಕೋಲಾರದಲ್ಲಿರೋ ಜನ ತಾವು ತಿಂತಾರಂತ ತರಕಾರಿ ಆಗಿರ್ಬೋದು, ಹಾಲಾಗಿರ್ಬೋದು, ಅಥವಾ ಆಹಾರ ಆಗಿರ್ಬೋದು ಕಲಬೆರಕೆವಾಗಿದೆ. ನೀರು ಫುಲ್ ಕಂಪ್ಲೀಟ್ಲಿ ವಿಷ ಆಗಿದೆ. ಬೆಂಗಳೂರಿನ ಈ ಒಂದು ಗಲೀಜು ನೀರನ್ನ ಬೆಂಗಳೂರು ಕೆರೆಗಳಲ್ದಿರ ಚಿಕ್ಕಬಳ್ಳಾಪುರ ಕೆರೆಗಳು, ಕೋಲಾರ ಕೆರೆಗಳಿಗೆ ಬಿಟ್ಟು ಆ ಒಂದು ಏರಿಯಾಗಳನ್ನು ಸರ್ವನಾಶ ಮಾಡದಂತ ಕೀರ್ತಿ 3 ಪಕ್ಷದ ರಾಜಕಾರಣಿಗಳಿಗೆ ಸೇರಬೇಕು ಅಂತ ಹೇಳುತ್ತಾ, ಈ ವಿಷಯವನ್ನ ಕುಡಿದು ನೀವು ಬದುಕ್ತೀರಾ? ನಿಮ್ ಮಕ್ಕಳು ಬದುಕ್ತಾರಾ? ಈ ಸಮಾಜ ಉಳಿಯುತ್ತಾ? ಅಥವಾ ನಾಳೆ ಒಂದು ದಿವಸ ಎಲ್ಲರೂ ಕೂಡ ರೋಗ ಬಂದು ಒಂದೇ ಸತಿ ಹೊರಟೋಗ್ತಾರ? ಗೊತ್ತಿಲ್ಲ. ಒಂದಂತೂ ನಿಜ,
ಈ ಒಂದು ವ್ಯವಸ್ಥೆನ ಬದಲಾವಣೆ ಆಗಬೇಕು ಅಂತಂದ್ರೆ ನೀವುಗಳು ಬದಲಾವಣೆ ಆಗಬೇಕು. ನೀವು ನಂಬ್ತಿರಲಿಲ್ಲ, ನಾನು ಐ ಗಾಟ್ ಈ ಬೆಂಗಳೂರಲ್ಲಿ ಬದುಕಕ್ಕೋಸ್ಕರ ಒಂದು ದೊಡ್ಡ ಒಂದು 4-5 ಲಕ್ಷ ರೂಪಾಯಿ ಏನೋ ವಾಟರ್ ಫಿಲ್ಟ್ರು, ಕಡಿಮೆ ಇದಲ್ಲ, 4-5 ಲಕ್ಷ ರೂಪಾಯಿ, ಒಂದು 5 ಲಕ್ಷ ರೂಪಾಯಿ ವಾಟರ್ ಫಿಲ್ಟರ್ದು, ಅದೇ ಕೆ ಅಂತಾನೆ ಯಾವ್ದೋ ಅಂತನ 5 ಲಕ್ಷ ರೂಪಾಯಿ ವಾಟರ್ ಫಿಲ್ಟರ್ ಅಲ್ಲಿ ನೀರನ್ನ ತಗೊಂಡು ಕುಡಿಯುವಂತ ಮಟ್ಟಕ್ಕೆ ನಾವು ಬಂದಿದೀವಿ ಅಂತಂದ್ರೆ ಸಾಮಾನ್ಯ ಜನ 5 ಲಕ್ಷ ರೂಪಾಯಿ ವಾಟರ್ ಫಿಲ್ಟರ್ ಕೊಟ್ಟು ತಗೊಂಡ್ ಮಾಡ್ದಲ್ಲ ಇದಾರ. ಸಾಮಾನ್ಯ ಜನ ಇವತ್ತು ತರಕಾರಿಗಳು ಈ 3 ಜಾಗ ಬಿಟ್ಟು ಹೋಗ್ಬಿಟ್ಟು ನಾವು ತುಮಕೂರಲ್ಲಿ ದಾವಣಗೆರೆಯಲ್ಲಿ ತರಕಾರಿ ತಗೊಂಡ್ಬಂದು ತಿನ್ನೋ ಮಟ್ಟಿಗೆ ಜನ ಇದಾರ. ಈ ವಿಷದ ತರಕಾರಿ ತಿಂದು ಜನರಿಗೆ ಕ್ಯಾನ್ಸರ್ ಬರುತ್ತೆ, ಲಿವರ್ ಫೇಲ್ಯೂರ್ ಆಗತ್ತೆ, ಕಿಡ್ನಿ ಫೇಲ್ಯೂರ್ ಆಗತ್ತೆ, ಅವ್ರ ಮಕ್ಕಳಿಗೆ ಬರಬಾರ್ದ ರೋಗಗಳು ಬರ್ತದೆ. ಇಂಥ ರೋಗದ ಜೀವನವನ್ನ ನಾವು ಕೇಳಿದ್ವಾ? ಈ ಭ್ರಷ್ಟಾಚಾರ ಒಂದೇ ಅಂತಲ್ಲ, ವ್ಯವಸ್ಥೆನಲ್ಲಿ ಭ್ರಷ್ಟಾಚಾರ, ನಾವು ತಿನ್ನುವಂತ ಆಹಾರ ಕಲಬೆರಕೆ, ಕುಡಿಯುವಂತ ಗಾಳಿ ಕಲಬೆರಕೆ, ಕುಡಿಯುವಂತ ಹಾಲು ಕೂಡ ಅಡಲ್ಟ್ರೇಷನ್ ಆಗಿದೆ ಅಂತ ಸರ್ಕಾರನೇ ಒಪ್ಕೊಂಡಿದೆ. ಇಂಥ ವ್ಯವಸ್ಥೆನ ಬದಲಾವಣೆ ಮಾಡಲಿಲ್ಲ ಅಂತಂದ್ರೆ ಮುಂದೊಂದು ದಿನ ಘೋರವಾದಂತ ದುರಂತಗಳು ಸಂಭವಿಸಿ ಐ ಥಿಂಕ್ ವಂಶಗಳೇ ಒಟ್ಟೋಗುತ್ತೆ ಅಂತ ಹೇಳುತ್ತಾ, ಅಥವಾ ಇಡೀ ಜನರೇಷನ್ನೇ ನಾಶ ಆಗುವಂತ ಎಲ್ಲ ಚಾನ್ಸ್ಗಳಿದೆ ಅಂತ ಹೇಳುತ್ತಾ ನಾವು ಧ್ವನಿ ಅಂತೂ ಐ ಥಿಂಕ್ ಸದಾ ಕಾಲ ಮಾಡ್ತಾನೆ ಇರ್ತೀವಿ. ಯಾಕೆಂದ್ರೆ ನಮ್ಗೆ ಅದೊಂದು ಕರ್ತವ್ಯ. ಇಟ್ ಈಸ್ ಅವರ್ ಡ್ಯೂಟಿ ಟು ಟೆಲ್ ದ ಟ್ರೂತ್ ಟು ಯು. ನಿಮ್ಗೆ ಸತ್ಯ ಹೇಳ್ಬೇಕು ಅನ್ನೋದು ನಮ್ಗೆ ನಮ್ಗೊಂದು ಇಚ್ಛೆ. ಕಳೆದ 16 ವರ್ಷಗಳಿಂದ ಸತ್ಯ ಹೇಳ್ಕೊಂಡು ಈ ಒಳ್ಳಿ ಏನೋ ವಿರೋಧಿಗಳ ಹತ್ರ ನಾವು ಕೂಡ ಈ ಹೆಂಗೆ ನಮ್ಮ ಮೇಲೆ ಎಷ್ಟು ಉಪ್ಪು ಹಾಕಿದ್ರು, ಈಗ ನಾನೇ ಒಂಥರ ಸಮುದ್ರ ಹಾಕ್ಬಿಟ್ಟಿದ್ದೀನಿ, ನನ್ನ ಮೇಲೆ ಎಷ್ಟೋ ಉಪ್ಪು ಹಾಕಿದ್ರು ಕೂಡ ನಾನು ಯಾವುದೇ ಬದಲಾವಣೆ ನನ್ನಲ್ಲಿ ಒಂದು ತಗೊಳಕಂದ್ರೆ 15-16 ವರ್ಷಗಳ ಬೆಳವಣಿಗೆ ಏನಿದೆಯಲ್ಲ, ಫೈಟಿಂಗ್ ಅಗೇನ್ಸ್ಟ್ ದ ಕರಪ್ಟ್. ನೀವು ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ನ ಮಾತಾಡಿಸ್ಬೇಕು, ಎಕ್ಸ್ಪೋಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರೆ ನಾವು ಎಕ್ಸ್ಪೋಸ್ ಮಾಡಿದೀವಿ, ಮಾಡಿಸಿದೀವಿ ಅಂತ ಈ ಮೂಲಕ ಹೇಳ್ತಾ, ಒಂದಂತೂ ನಿಜ, ಬದಲಾವಣೆ ನಿಮ್ಮಿಂದ ಮಾತ್ರ ಸಾಧ್ಯ. ನೀವುಗಳು ಮನಸ್ಸಲ್ಲಿ ಈ 3 ಪಕ್ಷಗಳನ್ನ 224 MLAಗಳು ಕೂಡ ಪೊಲೀಸವ್ರನ್ನ ಮಾಡ್ಕೊಂಡು ಸರ್ಕಾರವನ್ನ ಮಾಡ್ಕೊಂಡು 224 MLAಗಳು ಈ ಪೊಲೀಸವ್ರನ್ನ ಬಿಟ್ರೆ ಭ್ರಷ್ಟಾಚಾರ ಆಗಲ್ಲ. ಈ 224 MLAಗಳು ಪೊಲೀಸವ್ರನ್ನ ಬಿಡಲ್ಲ. ಪೊಲೀಸವರು ಟೋಕನ್ ಕೊಟ್ಟು ಅಪಾಯಿಂಟ್ಮೆಂಟ್, ಟೋಕನ್ ಕೊಟ್ಟು ಟ್ರಾನ್ಸ್ಫರ್, ಟೋಕನ್ ಕೊಟ್ಟು ಪೋಸ್ಟಿಂಗ್ ತಗೊಂಡಿಲ್ಲ ಅಂತ ಅವರು ಬಿಡಲ್ಲ. ಈ ವ್ಯವಸ್ಥೆ ಬದಲಾವಣೆ ಆಗಬೇಕು ಅಂತಂದ್ರೆ ಮೊದಲು ನೀವು ಬದಲಾವಣೆ ಆಗಬೇಕು ಅಂತ ಹೇಳುತ್ತಾ, ಈ ವಿಷದ ಆಹಾರವನ್ನ, ವಿಷದ ತರಕಾರಿಯನ್ನ, ವಿಷದ ನೀರನ್ನ, ವಿಷದ ವಾತಾವರಣವನ್ನ, ವಿಷ ತುಂಬಿರುವಂತ ಕೆರೆಗಳನ್ನ, ವಿಷ ತುಂಬಿರುವಂತ ಅಂತರ್ಜಲವನ್ನ ಇವತ್ತು ಶುದ್ಧೀಕರಣ ಮಾಡಬೇಕು ಅಂದ್ರೆ ವರ್ಷಾನ್ಗಟ್ಲೆ ಬೇಕಾಗತ್ತೆ ಅಂತ ಹೇಳುತ್ತಾ, ಬರೀ ವ್ಯವಸ್ಥೆ ಒಂದೇ ಅಂತಲ್ಲ, ನಾವಿರುವಂತ ಜಾಗ, ನಾವು ತಿನ್ನುವಂತ ಎಲ್ಲದೂ ವಿಷಭರಿತವಾಗಿದೆ. ಇನ್ನು ಮುಂದೆ ಆದ್ರೂ ಇದನ್ನ ಬದಲಾವಣೆ ಮಾಡಬೇಕು ಅಂದ್ರೆ ಒಂದು ಹೊಸ ಚೈತನ್ಯ, ಒಂದು ಹೊಸ ರಾಜಕೀಯ ಇಚ್ಛೆ ಈ ಕರ್ನಾಟಕಕ್ಕೆ ಬೇಕಾಗಿದೆ ಅಂತ ಈ ಮೂಲಕ ಹೇಳುತ್ತಾ, ಈ 2 ಮಾತುಗಳನ್ನ ಅರ್ಧ ಗಂಟೆ ಮಾತಾಡಿದ್ದೀನಿ ಅಂತ ಹೇಳ್ತಾ, ಇಟ್ಸ್ ಅ ಲಾಂಗ್ ಟೈಮ್ ನಾಟ್ ಸ್ಪೋಕನ್ ಟು ಯು. ಮತ್ತೆ ಭಗವಂತ ನಮ್ಮನ್ನ ದೊಡ್ಡ ಮಟ್ಟಕ್ಕೆ ಬೆಳೆಸಿದಾನೆ. ವಿ ಹ್ಯಾವ್ ಗ್ರೋನ್. 15 ವರ್ಷದ ಮುಂಚೆ ಯೋಚನೆ ಮಾಡಬೇಕು ಅಂದ್ರೆ ನಮ್ಮ ಮೇಲೆ ಹಂಗ್ ಮಾಡು, ವಿ ಡೋಂಟ್ ಕೇರ್. ಇವತ್ತು ಯಾವುದಕ್ಕೂ ಕೇರ್ ಮಾಡಿದ್ರ ಮಟ್ಟಕ್ಕೆ ನಾವು ಬೆಳೆದಿದ್ದೀವಿ. ನಿನ್ ಪೆನ್ ಅಂದ್ರೆ ಪೆನ್ನು, ಬೇರೆದಂದ್ರೆ ಬೇರೆದು, ಅದನ್ನೇ ಮಾಡೋ ಮಟ್ಟಕ್ಕೆ ನಾವು ಕೂಡ ಬೆಳೆದಿದ್ದೀವಿ ಅಂತ ಹೇಳುತ್ತಾ, ವಿ ವಾಂಟ್ ಟು ಸಿ ದಿಸ್. ನಾವು ಖುಷಿಯಾಗಿರೋದಿಲ್ಲ, ಈ ಸಮಾಜ ಸಹ ನಗಬೇಕು, ಚೆನ್ನಾಗಿರ್ಬೇಕು. ಈ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ, ಆ ಸಮಾಜನೂ ಚೆನ್ನಾಗಿರ್ಬೇಕು ಅಂತ ಯೋಚನೆ ಮಾಡುವಂತ ವ್ಯಕ್ತಿಗಳು. ಐ ಡೋಂಟ್ ಬಿಲಾಂಗ್ ಟು ಎನಿ ಆಫ್ ದಿಸ್ 3 ಕರಪ್ಟ್ ಪೊಲಿಟಿಕಲ್ ಪಾರ್ಟಿ. ನಾನು ಯಾರ ಪರವಾಗುವಲ್ಲ, ಯಾರ ವಿರುದ್ಧವಾಗುವಲ್ಲ, ನಾನು ನಿಮ್ ಪರವಾಗಿದ್ದೀನಿ. ಯಾಕಂದ್ರೆ ನಿಮ್ ಜೊತೆ ನಾನು ಕೂಡ ಇದ್ದೀನಿ ಅಂತ ಈ ಮೂಲಕ ಹೇಳ್ತಾ, ದ ಡೇ ಈಸ್ ನಾಟ್ ಫಾರ್. 2028ಕ್ಕೆ ನಾವೆಲ್ಲರೂ ಕೂಡ ಸೇರ್ಕೊಂಡು ಒಂದು ಬದಲಾವಣೆ ಪರ್ವ ರಾಜಕೀಯದಲ್ಲಿ ಮಾಡಬೇಕಾಗಿದೆ. ಮಲ್ಲಿಗೆ ಟಿಕೆಟ್ ಬೇಕು ಅಂತ ಮಲ್ಲಿಗೇನಾದ್ರೂ ಟಿಕೆಟ್ ಕೊಟ್ರೆ ಮಲ್ಲಿನ ಸೋಲಿಸಿ, ಆ ಶಾಮನೂರು ಶಿವಶಂಕರಪ್ಪನ ಮಗನ ಸೋಲಿಸಿ. ಮುಂಚೆ ಬೊಮ್ಮಾಯಿ ಮಗನ ಸೋಲಿಸಿದಾಯ್ತು, ಇನ್ನೊಬ್ಬ ಮಾಜಿ ಮುಖ್ಯಮಂತ್ರಿ ಮಗನ ಅವ್ರನ್ನ ಸೋಲಿಸಿದಾಯ್ತು, ಡೆಪ್ಯೂಟಿ CM ತಮ್ಮನ್ ಸೋಲಿಸಿದಾಯ್ತು. ಈ ಸತಿ ಶಾಮನೂರು ಶಿವಶಂಕರಪ್ಪ ಮಲ್ಲಿಕಾರ್ಜುನ್ ನನಗೆ ಟಿಕೆಟ್ ಬೇಕೇ ಬೇಕು. ದಾವಣಗೆರೆಯಲ್ಲಿ ಕರ್ನಾಟಕ ಯಾರಪ್ಪಂದು ಅಲ್ಲ, 7 ಕೋಟಿ ಕನ್ನಡಿಗರದು. ಇದು ಪ್ರಜಾಪ್ರಭುತ್ವ. ಇಲ್ಲಿ ರಾಜರ ಆಡಳಿತ ಇಲ್ಲ. ವಂಶಾಡಳಿತವನ್ನ ಇಡೀ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಎಲ್ಲ ರಾಜಕಾರಣಿಗಳು ಜೀವಂತವಾಗಿಟ್ಟಿದ್ರೆ ಅದರಲ್ಲಿ ಶಾಮನೂರು ಶಿವಶಂಕರಪ್ಪ ಮಲ್ಲಿಕಾರ್ಜುನ್ ಸಹ ಸೇರಿದ್ದಾನೆ. ಮಲ್ಲಿಕಾರ್ಜುನ್ ಏನಾದ್ರೂ ನಾನು ದಾವಣಗೆರೆಗೆ ನಾನೇ ರಾಜ ಅನ್ನೋದಾದ್ರೆ ಟಿಕೆಟ್ ಕೊಟ್ರೆ ಕಾಂಗ್ರೆಸ್ನ ಆಗ್ಲಿ, ಶಿವಶಂಕರಪ್ಪನ ಮಗನ್ನೇ ಆಗ್ಲಿ ಸೋಲಿಸಿ ಅಂತ ಈ ಮೂಲಕ ಹೇಳ್ತಾ, ಸೋಲ್ಸಿಲ್ಲ ಅಂತ ಗೆಲ್ಸಿದ್ರೆ ಈ ವಿಷಯವನ್ನ ಹೆಂಗ್ ತಿಂತಾ ಇದ್ರೆ ಅದನ್ನೇ ತಿನ್ಬೇಕಾಗತ್ತೆ ಅಂತ ಹೇಳ್ತಾ ನಾನು 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಅ ಲಾಟ್. ಲವ್ ಯು ಆಲ್. ಸಿ ಯು.